ನಮಸ್ಕಾರ ಸ್ನೇಹಿತರೆ. ಒಂದು ದೇಶದ ಒಳಗಡೆ ಇನ್ನೊಂದು ದೇಶ ಇರಲು ಸಾಧ್ಯವೇ? ಒಂದು ದೇಶವನ್ನು ನೀವು ಕೇವಲ 20 ನಿಮಿಷಗಳಲ್ಲಿ ನಡೆದುಕೊಂಡು ಸುತ್ತಿ ಬರಬಹುದು ಎಂದರೆ ನಂಬುತ್ತೀರಾ? ಇಟಲಿಯ ರೋಮ್ ನಗರದ ಹೃದಯ ಭಾಗದಲ್ಲಿರುವ ವ್ಯಾಟಿಕನ್ ಸಿಟಿ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಇದು ಕೇವಲ ಧಾರ್ಮಿಕ ಕೇಂದ್ರ ಮಾತ್ರವಲ್ಲ, ತನ್ನದೇ ಆದ ಹಕ್ಕುಬಾಧ್ಯತೆಗಳನ್ನು ಹೊಂದಿರುವ ಒಂದು ಸ್ವತಂತ್ರ ರಾಷ್ಟ್ರ. ಇದು ಕೇವಲ 44 ಹೆಕ್ಟೇರ್ ಅಂದ್ರೆ ಸುಮಾರು 109 ಎಕರೆ ವಿಸ್ತೀರ್ಣ ಹೊಂದಿದೆ. ನಮ್ಮ ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನಕ್ಕಿಂತಲೂ ಇದು ಚಿಕ್ಕದು. ಇಲ್ಲಿನ ಜನಸಂಖ್ಯೆ ಸುಮಾರು 800 ರಿಂದ 900 ಮಾತ್ರ. ಇಲ್ಲಿ ಯಾರಿಗೂ ಹುಟ್ಟಿನಿಂದ ಪೌರತ್ವ ಸಿಗುವುದಿಲ್ಲ. ಇಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಪೌರತ್ವ ಇರುತ್ತದೆ. ಇಲ್ಲಿ ಒಬ್ಬನೇ ಒಬ್ಬ ರೈತ ಅಥವಾ ಕೃಷಿ ಭೂಮಿ ಇಲ್ಲ. 1929ರವರೆಗೆ ಇದು ಇಟಲಿಯ ಭಾಗವಾಗಿತ್ತು. ಆದರೆ ಇಟಲಿ ಸರ್ಕಾರ ಮತ್ತು ಕ್ಯಾಥೋಲಿಕ್ ಚರ್ಚ್ ನಡುವೆ ನಡೆದ ಒಪ್ಪಂದದಂತೆ ಇದು ಸ್ವತಂತ್ರ ದೇಶವಾಯಿತು. ಇದಕ್ಕೆ ತನ್ನದೇ ಆದ ಧ್ವಜ, ರಾಷ್ಟ್ರಗೀತೆ, ಅಂಚೆ ಚೀಟಿ ಮತ್ತು ಪಾಸ್ಪೋರ್ಟ್ ಇದೆ. ಇದು ವಿಶ್ವದ ಕೊನೆಯ ದೇಶಗಳಲ್ಲಿ ಒಂದು. ಇಲ್ಲಿ ಪೋಪ್ ಅವರೇ ಸರ್ವೋಚ್ಚ ನಾಯಕ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎಲ್ಲವೂ ಅವರ ಕೈಯಲ್ಲೇ ಇರುತ್ತದೆ. ಇಲ್ಲಿ ಚುನಾವಣೆ ನಡೆಯುವುದು ಕೇವಲ ಪೋಪ್ ಆಯ್ಕೆಗಾಗಿ ಮಾತ್ರ. ಅದು ಕೂಡ ಕಾರ್ಡಿನಲ್ಗಳ ನಡುವೆ ರಹಸ್ಯವಾಗಿ ನಡೆಯುತ್ತದೆ. ವ್ಯಾಟಿಕನ್ ಸಿಟಿಗೆ ತನ್ನದೇ ಆದ ದೊಡ್ಡ ಸೈನ್ಯವಿಲ್ಲ. ಆದರೆ ಸ್ವಿಸ್ ಗಾರ್ಡ್ಸ್ ಎಂಬ ವಿಶೇಷ ಪಡೆ ಇದೆ. ಇವರು ಧರಿಸುವ ಬಣ್ಣ ಬಣ್ಣದ ಸಮವಸ್ತ್ರ ನೋಡಲು ಸಾಂಪ್ರದಾಯಿಕವಾಗಿದ್ದರೂ ಇವರು ವಿಶ್ವದ ಅತ್ಯಂತ ಕಠಿಣ ತರಬೇತಿ ಪಡೆದ ಸೈನಿಕರು. ಇವರು ಸ್ವಿಸ್ ಪ್ರಜೆಗಳಾಗಿರಬೇಕು ಮತ್ತು ಅವಿವಾಹಿತರಾಗಿರಬೇಕು ಎಂಬ ನಿಯಮವಿದೆ. ಇಲ್ಲಿ ಯಾವುದೇ ತೆರಿಗೆ ಇಲ್ಲ. ಪ್ರವಾಸಿಗರು ಖರೀದಿಸುವ ಟಿಕೆಟ್, ಅಂಚೆ ಚೀಟಿ ಮತ್ತು ದೇಣಿಗೆಯಿಂದಲೇ ಈ ದೇಶ ನಡೆಯುತ್ತದೆ. ಇಲ್ಲಿನ ಎಟಿಎಂಗಳಲ್ಲಿ ಸೂಚನೆಗಳು ಲ್ಯಾಟಿನ್ ಭಾಷೆಯಲ್ಲಿರುತ್ತವೆ. ಇಡೀ ವಿಶ್ವದಲ್ಲಿ ಲ್ಯಾಟಿನ್ ಭಾಷೆಯ ಎಟಿಎಂ ಇರುವುದು ಇಲ್ಲಿ ಮಾತ್ರ. ಜನಸಂಖ್ಯೆಗೆ ಹೋಲಿಸಿದರೆ ಇಲ್ಲಿ ಕ್ರೈಮ್ ರೇಟ್ ಹೆಚ್ಚು ಎನ್ನಲಾಗುತ್ತದೆ. ಕಾರಣ ಇಲ್ಲಿಗೆ ಬರುವ ಕೋಟ್ಯಾಂತರ ಪ್ರವಾಸಿಗರಲ್ಲಿ ನಡೆಯುವ ಸಣ್ಣ ಪುಟ್ಟ ಕಳ್ಳತನಗಳು. ಮೈಕಲ್ ಆಂಜಲೋ ಬಿಡಿಸಿದ ವಿಶ್ವಪ್ರಸಿದ್ಧ ಚಿತ್ರಕಲೆ ಇಲ್ಲಿದೆ. ಇಲ್ಲಿನ ಮ್ಯೂಸಿಯಂನಲ್ಲಿರುವ ಕಲಾಕೃತಿಗಳನ್ನು ನೀವು ಸಾಲಾಗಿ ಜೋಡಿಸಿದರೆ ಅದು 14 ಕಿಲೋಮೀಟರ್ ಉದ್ದವಾಗುತ್ತದೆ. ಒಂದು ಚಿಕ್ಕ ದೇಶ ಇಡೀ ವಿಶ್ವದ ಮೇಲೆ ಇಷ್ಟೊಂದು ಪ್ರಭಾವ ಬೀರುವುದು ನಿಜಕ್ಕೂ ಅಚ್ಚರಿ ಅಲ್ವಾ? ಈ ದೇಶದ ಬಗ್ಗೆ ನಿಮಗೆ ಹೆಚ್ಚು ಆಶ್ಚರ್ಯ ತಂದ ವಿಷಯ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.